ನಿಮ್ಮ ಹೆಸರು ಹೇಳಿ? ನಾಗರಾಜು. ಯಾವ ಊರು ಸರ್? ಎಮ್ಮಿಗೆಪುರ. ಸರ್ ಮನೆಗೆ ಹುಟ್ಟಿರೋವೆ 2 ಕರುಗಳು. ಇದ್ರಮ್ಮ ಈಗ ತುಂಬಲಾಗಿದೆ. ಒಟ್ಟು ಎಷ್ಟು ಸೂಲು ಹಾಕಿದೆ ನಿಮ್ಮ ಮನೆಗೆ ಅದ್ರ ಇದ್ರಮ್ಮ? 4ನೇ ಸೂಲು. ಮೊದಲನೇ ಸೂಲು ಓರ್ಗರ. ಅದು ಹನುಮಂತರಾಯಪ್ಪವ್ರ ಮನೆಗೆ ಇದೆಯಲ್ಲ ಬಿತ್ತನೆ ಊರಿ, ಅದು ಇದು 2ನೇದು, ಇದು 3ನೇದು. ಈಗ 4ನೇದು ತುಂಬಲಾಗಿದೆ. ಏನು ಕೊಡಲ್ಲ ಯಾವನು, ಮನೆಗೆ ಹುಟ್ಟಿದ ಇರಲಿ ಅಂತ. ಈ ತಿರುಗಿ ಇದೇನು ಫಲಕ್ಕೆ ಬಂದೈತಾ? ಕೊಡ್ಸಿದ್ದೀರಾ? ಯಾವ ಊರಿಗೆ ಕೊಡ್ಸಿದ್ದೀರಾ? ಯಾವುದು? ಯಾರ್ದು? ತೋಟದಲ್ಲ, ಗಂಗಣ್ಣ ಅವ್ರದ್ದಾ? ಗಂಗಣ್ಣವರು ಮಂಡ್ರಳ್ಳಿ, ಅಲ್ಲಿ ಕೊಡ್ಸಿದ್ರಾ? ಹಾಂ ಹಾಂ. ಎಷ್ಟು ತಿಂಗಳಾಗಿದೆ? 15 ದಿನ ಆಗಿದೆಯಾ? ಅದೇ 4 ಊರಿಗಳು ಅವಲ್ಲ? 3 ಅವ ಈಗ. ಆ ಸಣ್ಣ ಕರ ಇಲ್ವಾ? ಹಾಂ ಹಾಂ ಹಾಂ. ರೇಕಿರೋದು ಅದೇ 4 ಈಗ 6 ಇರಬೇಕು ಅದು. ಇದಕ್ಕೆ ಎಷ್ಟು ವರ್ಷ ಈಗ? ಅಲ್ಲೂ ದಿವಸ ಆಯ್ತಾ? 2 ವರ್ಷ ಆಗಿದೆಯಾ? ಹಾಂ ಹಾಂ. ಇವೆಲ್ಲ ಹನುಮಂತರಾಯಪ್ಪವರು ಓರಿದೆ ಇವೆಲ್ಲ ಇವೆರಡೂ. ಸೀಮೆ ಹಸುಗಳು ಎಷ್ಟವೆ? ಎಲ್ಲ ಕರು ಎಲ್ಲ ಸೇರಿ ಒಂದು 10 ನಡೆದಿದ್ದಾವೆ. ಹಾಂ. ಇದು ನಿಮ್ಮ ಮಗನಿಗೋಸ್ಕರ ನೀವು ಇದನ್ನು ನಾಟಿ ಸಾಕ್ತಾ ಇದ್ದಿದ್ದು? ಹಾಂ 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 ಹಾಂ. ಅಲ್ಲಿಗೋಸ್ಕರ ನಿಮ್ಮ ಮಗವ್ರಿಗೂ ತುಂಬ ಇಷ್ಟ ಅಲ್ಲ, ಇಂಟ್ರೆಸ್ಟ್ ಅಲ್ಲ? ಎಲ್ಲಿದೆಯೋ ಬಾರ. ಹಾಂ ಹಾಂ ಹಾಂ. ಇಲ್ಲಿ ಏನಂತೆ ಬಾ. ಹಾಂ ಹಾಂ. ಓದೋದು ಓದೇ ಓದ್ತಾನೆ ಇದು. ಅದಕ್ಕೂ ಸಂಬಂಧ ಏನು? ಕೊಂಬೇನು ಮಾಡ್ಸಕ್ಕೆ ಹೋಗಲ್ಲ ಇದಕ್ಕೆ? ಹ್ಞೂ ಹ್ಞೂ. ನಾನು 2 ವರ್ಷದ ಮುಂಚೆ ಬಂದಾಗ ಇನ್ನು ಎಳಗರ ಇದು ಆ ಓರಿತ್ತು. ಇನ್ನೂ ಕೊಟ್ಟಿರಲಿಲ್ಲ. ಎಷ್ಟು ಕೊಟ್ಟಿದ್ರಿ ಅದು ಓರಿನ? ಹಾಂ, ಕಮ್ಮಿಗೆ ಕೊಟ್ಟಿದ್ದೀರಾ. ಪರವಾಗಿಲ್ಲ. ಒಂದು ಈಗ ಒಳ್ಳೆ ಕರುಗಳು ಬೀಳ್ತಾವೆ ಅದಕ್ಕೆ. ಹಾಂ, ಬೊಬ್ಬೆರಾಗಿತ್ತು. ಹಾಂ, ಅವರು ರೆಡಿ ಮಾಡಿಕೊಂಡ್ರು, ಚೆನ್ನಾಗಿ ಸಾಕೊಂಡ್ರು ಅವರು. ಹಾಂ ಹಾಂ.